ಭಾಳಷ್ಟು ಮನಸ್ಸಿಗೆ ನೋವಾಗ್ತದೆ. ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ. DIG ಆಗಿದ್ದರು, ನಾನು ಬಾಲ್ಕೋಟ್ DSP ಇದ್ದಾಗ, DG ಇದ್ದಾಗ ನಾನು DCP ಆಗಿದ್ದೆ. ಭಾಳ ಒಳ್ಳೆಯ ವ್ಯಕ್ತಿತ್ವ. ಅವ್ರು ಎಷ್ಟೇ ಮೆಂಟಲ್ ಸ್ಟ್ರೆಸ್ ಇದ್ರೂ ಆಫೀಸಿಗೆ ಬಂದರೆ ಅದೆಲ್ಲ ಮನೆಯಲ್ಲೇ ಮರ್ತು ಬಿಡ್ತಿದ್ರು ಇತ್ತು. ಅಂಥ ಸ್ಟ್ರೆಸ್ ಇದ್ರೂ ಅವರು ಆಫೀಸರ್ಸ್ ಮೇಲೆ ಎಂದೂ ರೇಗಾಗ್ತಿರ್ಲಿಲ್ಲ, ಎಂದೂ ಸಮಾಧಾನದಿಂದ ಭಾಳ ಸಮಯಚಿತ್ತದಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. DG ಇಬ್ಬರಿಗೂ ಭಯಂಕರ ವ್ಯತ್ಯಾಸ ಇತ್ತು. ಹಠಮಾರಿ ಜೀವನ ಇಬ್ಬರು. ಎಕ್ಸ್ಟ್ರೀಮ್ ಲೇಡಿ. ಅವಳು ಮನುಷ್ಯತ್ವನೇ ಇಲ್ಲ ಬಿಡ್ರಿ. ಈ ತರ ಗಂಡನಿಗೆ ಚಿತ್ರಹಿಂಸೆ ಮಾಡಿ 9-10 ಸಲ ಸತ್ತಿಲ್ಲ, ಹಿಂದ್ಲಿಂದ ಮತ್ತೆ ಮಾಡಿದ್ದಾಳೆ. ಅವಾಗ ಮೈ ತುಂಬ ರಕ್ತ ಆಗಿ ಚಿತ್ರಹಿಂಸೆ ಬದಾರ ಒದ್ದಾಡಿ ಸತ್ತ ಇದ್ದಾರೆ. ಅವರು ಮನೆ ತುಂಬ ರಕ್ತ ಆಗಿದೆ. ಅನ್ಯಾಯ ಬರ್ದಾರೆ, ತುಂಬಾ ಅನ್ಯಾಯ. ಬಹಳ ಮಾನವೀಯತೆ ಉಳ್ಳಂತ ಅಧಿಕಾರಿ ನಾವು ಇವತ್ತು ಕಳ್ಕೊಂಡಿದ್ದೇವೆ. ನನಗೆ ನಿಜವಾಗ್ಲೂ ಮನಸ್ಸಿಗೆ ನೋವಾಗಿದೆ. ನನಗೆ ವೈಯಕ್ತಿಕವಾಗಿ ನಾನು ಅವರನ್ನು ಬಲ್ತೇನೆ. ದೇವರವರಿಗೆ ಆತ್ಮ ಚಿರಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ತಮ್ಮ ಮುಖಾಂತರ. ಇದು ನಮಗೆ ನಿಜವಾಗಿಯೂ ನಾವು ನಮ್ಮ ಇಲಾಖೆಯಲ್ಲಿ ಒಳ್ಳೆಯ ಅಧಿಕಾರಿಗಳನ್ನು ನಾವು ಕಳ್ಕೊಂಡು ಅದು ದುರ್ದೈವ ಅಂದ್ರೆ ಸ್ವತಃ ಹೆಂಡತಿಯಿಂದ. ಇದು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಬರ್ತಾರೆ ನಮಗೆ. ಎಂತ ರೌಡಿ ಕರ್ನಾಟಕ ಕಂಡ ಖಡಕ್ ಆಫೀಸರ್ ತಮ್ಮ ಸೇವಾ ಕಾಲದಲ್ಲಿ ರೌಡಿ ಶೀಟರ್ಗಳನ್ನ ಹೆಡೆಮೂರಿ ಕಟ್ಟಿದಂತಹ ಯಶಸ್ವಿ ಆಫೀಸರ್ ನಿವೃತ್ತ DG IGP ಓಂ ಪ್ರಕಾಶ್ ಸರ್ ಬರ್ಬರ ಕೊಲೆ. ಪತ್ನಿಯಿಂದಲೇ ನಿವೃತ್ತ DG ಅಂಡ್ IGP ಓಂ ಪ್ರಕಾಶ್ ಕೊಲೆಯಾಗಿದ್ದಾರೆ. ಸಂಸಾರದ ಸಮರ, ಪತ್ನಿಯೇ ಉರುಳಿಸಿದ್ಲ ಹೆಣ. ಚಾಕುವಿನಿಂದ ಚುಚ್ಚಿದ್ಲು, ವಿಡಿಯೋ ಕಾಲ್ ಮಾಡಿ ತೋರಿಸಿದ್ಲು. ನಿವೃತ್ತ DG IGP ಕಗ್ಗೊಲೆ. ಈ ವೇಳೆ ಗಂಡನ ನರಳಾಟ ನೋಡುತ್ತಾ ನಿಂತಿದ್ದ ಪತ್ನಿ. ಸ್ನೇಹಿತರೆ, ಕರ್ನಾಟಕ ಕಂಡಂತಹ ಖಡಕ್ ಆಫೀಸರ್ ಆದಂತಹ DG IGP ಓಂ ಪ್ರಕಾಶ್ ಸರ್ ಅವರು ತಮ್ಮ ಸ್ವಗೃಹದಲ್ಲೇ ತಾವು ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಬಂದಂತಹ ತಮ್ಮ ಧರ್ಮಪತ್ನಿಯಿಂದಲೇ, ತಮ್ಮ ಅಂಶದಿಂದಲೇ ಹುಟ್ಟಿದಂತಹ ತಮ್ಮ ಮಗಳಿಂದಲೇ ಬರ್ಬರವಾಗಿ ಕೊಲೆಯಾಗಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲ ಒದ್ದಾಡಿ ಸತ್ತಿದ್ದಾರೆ. 15 ನಿಮಿಷಗಳ ಕಾಲ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ರೆ ಅವ್ರ ಹೆಂಡತಿ ಮಗಳು ನಗ್ತಾ ಇದ್ರಂತೆ. ಜೊತೆಗೆ ಅವ್ರ ಮುಖಕ್ಕೆ ಬಟ್ಟೆ ಕಟ್ಟಿ ಸುತ್ತಿ, ಕೈಕಾಲುಗಳಿಗೆ ಹಗ್ಗ ಕಟ್ಟಿ, ಮುಂದಿನಿಂದನೂ ಚಾಕುಗಳನ್ನು ಹಾಕಿ, ಹಿಂದಿನಿಂದನೂ ಚಾಕುಗಳನ್ನು ಹಾಕಿ ವಿಕೃತವನ್ನು ಮೆರೆದು ಇವ್ರನ್ನ ಕೊಂದಿದ್ದಾರೆ. ಕೊಂದುಬಿಟ್ಟು ಇವ್ರ ಪತ್ನಿನೇ ಫೋನ್ ಮಾಡಿ ಅವ್ರ ಗೆಳತಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ, ನನ್ನ ಗಂಡನ್ನು ಕೊಂದೆ, ಒಬ್ಬ ರಾಕ್ಷಸನ ಕೊಲೆ ಆಯಿತು, ಅಂತ್ಯ ಆಯಿತು ಅಂತ ಹೇಳಿ ಕೇಕೆಯಾಗಿ ನಗಾಡಿದ್ದಾರೆ. ಜೊತೆಗೆ ಆ ಒಂದು ಒದ್ದಾಡ್ತಾ ಇದ್ದಿದ್ದಂತಹ ವ್ಯಕ್ತಿನ ಅಲ್ಲೇ ಬಿಟ್ಬಿಟ್ಟು ಮಗಳು ರೂಮ್ ಲಾಕ್ ಮಾಡ್ಕೊಂಡು ಬಂದು ಅವ್ರು ಸಾಯೋವರೆಗೂ ಲಾಕ್ ತೆಗೆದು ಅವ್ರು ಸತ್ತ ಮೇಲೆ ಎಲ್ರಿಗೂ ಪಬ್ಲಿಕ್ ಮಾಡಿದ್ದಾರೆ ತೀರೋದ್ರು ಅಂತ ಹೇಳಿ. ಇಷ್ಟು ಹೀನಾಯವಾಗಿ, ಇಷ್ಟು ಬರ್ಬರವಾಗಿ ಅವ್ರ ಪತ್ನಿನೇ ಕೊಂದ್ಲು. ಯಾಕೆ ಕೊಂದ್ಲು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಕಾರ್ಯೇಷು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ವೈಶ್ಯ, ರೂಪೇಶು ರಂಭ, ಕ್ಷಮಯಾ ಧರಿತ್ರಿ. ಇದು ಹೆಣ್ಣಿಗೆ ಇರಬೇಕಾದಂತಹ 6 ಗುಣಗಳು. ಹೆಣ್ಣು ಯಾವತ್ತು ಭೋಜ್ಯೇಶು ಮಾತಾ, ತಾಯಿಯ ರೂಪದಲ್ಲಿ ಊಟ ಮಾಡಿಸ್ಬೇಕಂತೆ. ಕ್ಷಮಯಾ ಧರಿತ್ರಿ, ಗಂಡ ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸ್ಬೇಕಂತೆ. ಆದರೆ ಇಲ್ಲಿ ಇವರಿಬ್ಬರ ಮಧ್ಯೆ ಏನು ತಪ್ಪು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಇವರು ಒಂದು ಕಡೆಯಿಂದ ಮಾತ್ರ ಹೇಳ್ತಾರೆ, ಅವ್ರು ಲೇಡಿ ಹೇಳ್ತಾರೆ ಒಂದು ಕಡೆಯಿಂದ ರಾಕ್ಷಸನ ಅಂತ್ಯ ಆಯಿತು ಅಂತ ಹೇಳಿ. ಆದರೆ ಸರ್ ಓಂ ಪ್ರಕಾಶ್ ಸರ್ ಅವರ ಒಂದು ಸಹವರ್ತಿಗಳು, ಅವರ ಕೈ ಕೆಳಗೆ ಕೆಲಸ ಮಾಡಿದಂತಹ ಆಫೀಸರ್ಸ್ಗಳು, ಪೊಲೀಸ್ಗಳು ಹೇಳುವ ರೀತಿಯೇ ಬೇರೆ. ಅವರು ಸಾಧು ಮನುಷ್ಯ, ಆದರೆ ಖಡಕ್ ಆಫೀಸರ್ ಆಗಿದ್ರು. ಯಾರಿಗೂ ಸಹ ಒಂದು ಜೋರಾಗಿ ಬೈದಂಥವ್ರಲ್ಲ. ಆಲ್ಮೋಸ್ಟ್ ಆಲ್ ಒಳ್ಳೆ ವ್ಯಕ್ತಿ. ಅಂಥ ವ್ಯಕ್ತಿನ ಕೊಲೆ ಮಾಡಿದ್ದು ಮಹಾನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರ ಮಡದಿಯ ಬಗ್ಗೆ ಎಲ್ಲರಿಗೂ ಸಹ ಅಸಮಾಧಾನ ಇದೆ. ಅವರು ಫಸ್ಟಿನಿಂದಲೂ ಇವ್ರನ್ನ ಹೊಂದ್ಕೊಳ್ತಾ ಇರಲಿಲ್ಲ. ಆಫೀಸರ್ಸ್, ಅವ್ರ ಕೈ ಕೆಳಗಿನ ಆಫೀಸರ್ಸ್ಗಳು ಮನೆಗೆ ಹೋದರೆ, ಯಾವುದಾದ್ರೂ ಕೆಲಸದ ನಿಮಿತ್ತ ಮನೆಗೆ ಹೋದರೆ ತುಂಬ ಹೀನಾಯವಾಗಿ ಮಾತಾಡ್ತಾಯಿದ್ರು, ಮುಖ ತಿರುಗಿಸ್ತಾಯಿದ್ರು. ಅವ್ರ ಗಂಡನ್ನಂತೂ ಅಷ್ಟು ಕೀಳಾಗಿ ನೋಡ್ತಾ ಇದ್ರು ಅಂತ ಹೇಳಿ. ಅವರು ಕೀಳ್ತನ ಇಷ್ಟು ಮಟ್ಟಿಗೆ ಅಂದರೆ ಕೊಲೆ ಮಾಡೋ ರೀತಿಗೆ ಹೋಗುತ್ತೆ ಅಂತೇಳಿ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅಂಥೇಳಿ ಅವರ ಕೈ ಕೆಳಗೆ ಕೆಲಸ ಮಾಡಿದ್ದಂತಹ ಎಷ್ಟೋ ಜನ ಆಫೀಸರ್ಸ್ಗಳು ಹೇಳ್ತಿರೋ ಮಾತು ಸ್ನೇಹಿತರೆ ಇದು. ಏನೇ ಆದರೂ ಎಂತೆಂಥ ಕೆಟ್ಟ ಗಂಡನೇ
ಮಡದಿ ಸಹಿಸಿ ಕ್ಷಮಿಸಿ ಜೀವನ ಮಾಡ್ಕೊಂಡು ಹೋಗ್ತಾ ಇರುವಂಥ ಕಾಲ. ಅದು ತಮಗೆ ಅನ್ಯಾಯ ಆದಾಗ ಕೇಳಬೇಕು, ಹೇಳಬೇಕು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಕೋರ್ಟ್ ಇದೆ, ಕಚೇರಿ ಇದೆ, ಹಿರಿಯರು ಇರ್ತಾರೆ, ಸಂಬಂಧಿಕರಿರ್ತಾರೆ, ಕೂತ್ಕೊಂಡು ಮಾತಾಡಬೇಕು. ಇಲ್ಲ ನಿಮ್ಮ ಕೈಯಲ್ಲಿ ಆಗಲೇ ಇಲ್ವಾ? ಅದಕ್ಕೆ ಡಿವೋರ್ಸ್ ಇದೆ. ಅದು ಬಿಟ್ಟು ಕೊಲೆಯಲ್ಲಿ ಅಂತ್ಯ ಮಾಡೋದು ಎಷ್ಟು ಸರಿ ಫ್ರೆಂಡ್ಸ್? ಸ್ನೇಹಿತರೆ, ಏನೇ ಭಿನ್ನಾಭಿಪ್ರಾಯ ಬಂದರೂ ಅದಕ್ಕೆ ಕೋರ್ಟ್ ಇದೆ, ಕಚೇರಿ ಇದೆ, ಗುರು ಹಿರಿಯರಿದ್ದಾರೆ, ಸಂಬಂಧಿಕರಿದ್ದಾರೆ. ಎಷ್ಟೋ ದಂಪತಿಗಳು ತಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತೇಳಿ ತಮ್ಮ ತಂದೆ ತಾಯಿಗಳು ಹಾಗೂ ಮಕ್ಕಳ ಮುಂದೆ ಕೂತು ತಮ್ಮ ಸಮಸ್ಯೆಯನ್ನು ವಿವರಿಸಿ ತಮ್ಮ ಪಾಡಿಗೆ ತಾವು ಬೇರೆ ಆದಂತಿದ್ದಾರೆ. ಅದು ಬಿಟ್ಟು ಈ ರೀತಿಯಲ್ಲಿ ಕ್ರೂರವಾಗಿ ಕೊಲೆ ಮಾಡೋದು ಎಷ್ಟು ಸರಿ? ಹೆಣ್ಣಿಗೆ ಒಂಥರ ಮೃದುತ್ವ, ಕ್ಷಮೆ ಗುಣ ಎಲ್ಲದೂ ದೇವ್ರು ಕೊಟ್ಟ ವರ ಅಂತೇಳಿ ಪುರಾಣ ಕಾಲದಿಂದಲೂ ಬಂದಿದೆ. ಅಂಥದ್ರಲ್ಲಿ ಒಂದು ಹೆಣ್ಣು ಈ ರೀತಿ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಅದು ತಾನೇ ಹೆತ್ತ ಮಗಳು, ತಾನೇ ಮದುವೆ ಆದಂಥ ಮಡದಿ. ಸ್ನೇಹಿತರೆ, ಅವರಿಗೆ ಗಂಡನ ಮೇಲೆ ಇಷ್ಟ ಇಲ್ಲ ಅಂದರೆ, ಇಬ್ಬರಲ್ಲೂ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಡಿವೋರ್ಸ್ ತೊಗೊಳ್ಬಹುದಿತ್ತು. ಮಕ್ಕಳು ಸಹ ಕೈಗೆ ಬಂದಿದ್ದಾರೆ, ದೊಡ್ಡವರಾಗಿದ್ದಾರೆ, ಅವರವ್ರಿಗೆ ಒಂದು ಮೆಚೂರಿಟಿ ಮನೋಭಾವನೆ ಬಂದಿರುತ್ತೆ. ಅದು ಬಿಟ್ಟು ಎಷ್ಟು ಹೀನಾಯವಾಗಿ ಕೊಂದಿದ್ದಾರೆ ಅಂತಂದರೆ, ಸರ್ ಮತ್ತು ಪವಿತ್ರ ಮೇಡಮ್ ಮಧ್ಯದಲ್ಲಿ ತುಂಬ ಅನೇಕ 10 ವರ್ಷಗಳಿಂದ ಹೊಂದಾಣಿಕೆ ಇರಲಿಲ್ಲ ಅಂತೇಳಿ ಇವರ ಉಳಿದ ಆಫೀಸರ್ಸ್ಗಳು ಹೇಳ್ತಾ ಇದ್ರು. ಅಂದರೆ ಸರ್ ಅವ್ರ ಕೈ ಕೆಳಗಿನ ಆಫೀಸರ್ಸ್ಗಳ ಹತ್ರ ಹೇಳ್ಕೊಂಡಿದ್ದಂಥ ವಿಷಯಗಳನ್ನು ಬಸವರಾಜ್ ಮಾಲ್ಗಿತ್ತಿ ಸರ್ ಇರ್ಬೋದು, ಇನ್ನೂ ಕೆಲವರು ಆಫೀಸರ್ಸ್ಗಳು ಹೇಳ್ಕೊಂಡಿದ್ದಾರೆ. ಸರ್ ನಮ್ಮ ಹತ್ರ ಹೇಳ್ತಾ ಇದ್ರು, ಮೇಡಮ್ ತುಂಬಾ ಅಂದರೆ ತುಂಬಾ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿ. ಅಷ್ಟೆಲ್ಲ ಸಹಿಸಿ ಸಹ ಸರ್ ಮನೆಯಲ್ಲಿ ಅಷ್ಟು ಟಾರ್ಚರ್ ಇದ್ದರೂ ಸಹ ಅವರು ವೃತ್ತಿಗೆ ಅಂತ ಬಂದಾಗ, ಆಫೀಸ್ಗೆ ಅಂತ ಬಂದಾಗ ಯಾವುದೇ ರೀತಿಯೂ ಅದನ್ನು ತೋರಿಸ್ಕೊಳ್ಳದೆ ತಮ್ಮ ವೃತ್ತಿನ ನಿಭಾಯಿಸ್ತಾ ಇದ್ರಂತೆ. ಅಂತಹ ಒಳ್ಳೆ ಮನುಷ್ಯ ಅವರು. ಯಾರಿಗೂ ಯಾವತ್ತೂ ಅವ್ರ ಕೈ ಕೆಳಗಿನ ಯಾವುದೇ ಒಂದು ಅಧಿಕಾರಿಗೂ ಸಹ ನೋವು ಕೊಟ್ಟವರಲ್ಲ, ಭೇದ ಮಾಡಿದವರಲ್ಲ ಅಂತ ಹೇಳಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅಂತಹ ವ್ಯಕ್ತಿನ ಎಷ್ಟು ಹೀನಾಯವಾಗಿ ಕೊಂದಿದ್ದಾರೆ ಅಂದರೆ, ಓಂ ಪ್ರಕಾಶ್ ಸರು ಮಾನಸಿಕ ನೆಮ್ಮದಿಗಾಗಿ ಅವರ ತಂಗಿ ಮನೆಯಲ್ಲಿ ಒಂದು ವಾರ ಇರಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಸರ್ ಅವರ ಮಡದಿ ಮತ್ತು ಮಗಳು ಇಬ್ಬರು ಸೇರಿ ಸ್ಕೆಚ್ ಹಾಕಿ ಇವರು ನಾನು ಕರೆದ್ರೆ ಬರಲ್ಲ ಅಂತ ಹೇಳಿ ಮಗಳು ಮೂಲಕ ಪವಿತ್ರ ಮೇಡಮ್ ಕರೆಸ್ಕೊಂಡಿದ್ದಾರೆ ಗಂಡನ. ಮಗಳು ಪಪ್ಪ ಬನ್ನಿ ಮನೆಗೆ ಅಂತೇಳಿ ಕರೆದಾಗ ಮಗಳ ಮಾತಿಗೆ ಸೋತು, ಮಗಳಂದರೆ ಇವರಿಗೆ ಬಹಳ ಅಂದರೆ ಬಹಳ ಪ್ರೀತಿ ಇತ್ತಂತೆ ಫ್ರೆಂಡ್ಸ್. ಅವರು ಇವಳು ಹೆಂಡತಿ ಟಾರ್ಚರ್ ನಾನು ಏನಕ್ಕೆ ತಡ್ಕೊಳ್ತಾ ಇದ್ದೀನಿ ಅಂದರೆ, ನನ್ನ ಮಗಳಿಗೆ ಒಂದು ಮದುವೆ ಅಂತ ಮಾಡಿಬಿಟ್ಟು ನಾನು ದೂರ ಹೋಗ್ಬಿಡ್ತೀನಿ, ನಾನು ಹೆತ್ತ ಮಗಳು, ಅವಳಿಗೊಂದು ವ್ಯವಸ್ಥೆ ಮಾಡೋದು ನನ್ನ ಕರ್ತವ್ಯ ಅಂತ ಎಷ್ಟೋ ಜನಗಳ ಹತ್ರ ಹೇಳ್ಕೊಂಡಿದ್ದಾರೆ. ಅಂಥ ಮಗಳು ಸಹ ಅಪ್ಪನ್ನ ಕರೆದ್ಬಿಟ್ಟು ತಾಯಿಗೆ ಸಾಥ್ ಕೊಟ್ಟಿದ್ದಾಳೆ. ಎಷ್ಟು ಬರ್ಬರವಾಗಿ ಅಂದರೆ, ಊಟ ಮಾಡೋಕ್ಕೆ ಕೂತಿದ್ದಾರೆ. ಊಟ ಮಾಡುವಾಗ ಅಲ್ಲಿ ಫಿಶ್ ಫ್ರೈ ಇದೆ, ಪಕ್ಕದಲ್ಲೇ ಫಿಶ್ ಫ್ರೈ ಇದೆ ನೋಡಿ ಫ್ರೆಂಡ್ಸ್. ಬೇಕಿದ್ರೆ ಆ ಫಿಶ್ ಫ್ರೈ ಕರೆದಂತಹ ಎಣ್ಣೆ, ಕುದಿತಿರುವ ಎಣ್ಣೆನ ಇವ್ರ ಮೈ ಮೇಲೆ ಚೆಲ್ಲಿದ್ದಾರೆ ಪವಿತ್ರ ಮೇಡಮ್. ಮಗಳು ಖಾರದ ಪುಡಿ ಎರಚಿದ್ದಾಳೆ ಮುಖಕ್ಕೆ. ಜೊತೆಗೆ ಅವರಿಗೆ ಆ ಎಣ್ಣೆ ಖಾರದ ಪುಡಿಯಿಂದ ಏನೂ ಕಾಣಿಸ್ತಾ ಇಲ್ಲ. ಆ ಸಮಯಕ್ಕೆ ಅಡುಗೆ ಮಾಡುವಂತಹ ಚಾಕು, ತರಕಾರಿ ಕತ್ತರಿಸುವ ಚಾಕು ತಂದು ಕತ್ತನ್ನು ಸೀಳಿದ್ದಾರೆ. ಹೇಗೆ ಬೇಕೋ ಹಾಗೆ ಕುತ್ತಿಗೆ ಹತ್ರ ಚಾಕುಗಳನ್ನು ಹಾಕಿ ಹಿರಿದಿದ್ದಾರೆ. ಜೊತೆಗೆ ಅದರಿಂದ ಸಾವು ಹೋಗುತ್ತೋ ಇಲ್ಲೋ ಅಂದ್ಕೊಂಡು ಮುಖಕ್ಕೆ ಬಟ್ಟೆ ಸುತ್ತಿದ್ದಾರೆ, ಉಸಿರುಗಟ್ಟು ಹೋಗಲಿ ಅಂತ ಹೇಳಿ. ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಕೈಕಾಲಿಗೆ ಹಗ್ಗಗಳನ್ನು ಕಟ್ಟಿದ್ದಾರೆ ಅಮ್ಮ ಮಗಳು ಸೇರಿಕೊಂಡು. ಕೊನೆಗೆ ಮುನ್ಗಡೆಯಿಂದ ಅಷ್ಟೇ ಅಲ್ಲದೆ ಆ ವ್ಯಕ್ತಿ ಹೊರಳಾಡುವಾಗ ಮಗುಚಿದಾಗ ಬೆನ್ನಿಗೆಲ್ಲನೂ ಚಾಕು ಹಾಕಿ ಹಿರಿದಿದ್ದಾರೆ. ಎಷ್ಟು ಕ್ರೂರವಾಗಿ! ಒಂದು ಹೆಣ್ಣಿಗೆ ಇದು ತರವಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಏನೇ ಆದರೂ ಅದಕ್ಕೆ ಬೇರೆ ರೀತಿಯಲ್ಲಿ ಅವರಿಗೆ ತಮ್ಮ ಗಂಡನಿಂದ ಬಿಡುಗಡೆ ಬೇಕಾ, ಅಥವಾ ಅವ್ರ ಜೊತೆ ಇರಲಿಕ್ಕೆ ಆಗ್ತಾ ಇಲ್ವಾ? ಬಿಡುವಂಥ ಆಪ್ಷನ್ಸ್ ನಮ್ಮ ಕರ್ನಾಟಕದಲ್ಲಿದೆ. ಅದಕ್ಕೆ ಡಿವೋರ್ಸ್, ವಿಚ್ಛೇದನ ಆಪ್ಷನ್ಸ್ ಇದೆ. ಹೆಣ್ಣಿಗೆ ಇಲ್ಲಿ ನಮ್ಮ ಕಾನೂನಲ್ಲಿ ಹೆಣ್ಣಿಗೆ ತುಂಬ ಅಂದರೆ ತುಂಬಾ ಬೆಂಬಲ ಇದೆ. ಆ ಬೆಂಬಲವನ್ನು ಉಪಯೋಗಿಸ್ಕೊಂಡು ಇವರು ದೂರ ಆಗಬಹುದಿತ್ತು. ಅದು ಬಿಟ್ಟು ಈ ರೀತಿ ಹೀನಾಯವಾಗಿ ಕೊಂದು, ಜೊತೆಗೆ ಆ ವಿಕೃತಿಯನ್ನು ತಮ್ಮ ಗೆಳತಿಗೆ ವಿಡಿಯೋ ಮಾಡಿ ತೋರಿಸಿ, ಇವತ್ತು ರಾಕ್ಷಸನ ಕೊಲೆ ಆಯಿತು, ಇವತ್ತು ರಾಕ್ಷಸನ ಸಂಹಾರ ಆಯಿತು ಅಂತ ಹೇಳಿಕೊಂಡು ನಗಾಡಿರುವುದು. ಇವರೇ ಧೈರ್ಯವಾಗಿ ಇದು ಡೊಮೆಸ್ಟಿಕ್ ವಯೋಲೆನ್ಸ್ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ಎಷ್ಟು ಒಂಥರ ಒಂದು ಹೆಣ್ಣಿಗೆ ತರವಲ್ಲ ಅಂತೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಫ್ರೆಂಡ್ಸ್. ಹೆಣ್ಣಾದವಳಿಗೆ ಹೆಣ್ಣಿನ ಗುಣಗಳಿರಬೇಕು.
ನಮ್ಮ ರಾಜ್ಯದಲ್ಲಿ ಕಾನೂನಿದೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಆ ಒಂದು ಉದ್ದೇಶಕ್ಕೋಸ್ಕರ ಇದ್ದಾರೆ ಫ್ರೆಂಡ್ಸ್. ತುಂಬ ಜನ ಕ್ರೂರವಾದ ಹೆಣ್ಮಕ್ಳುಗಳಿದ್ದಾರೆ. ಗಂಡಸಿನ ರೀತಿ ಕೆಟ್ಟ ಕೆಟ್ಟ ಭಾಷೆ ಮಾತಾಡ್ಕೊಂಡು ಓಡಾಡೋದು, ದೌರ್ಜನ್ಯ ದಪ್ಪದ ಪದಗಳನ್ನು ಉಪಯೋಗಿಸೋದು, ಒಂಥರ ಕೀಳು ಪದಗಳನ್ನು ಉಪಯೋಗಿಸಿ ಬೈಯೋದು, ಆ ಥರ ಹೆಣ್ಮಕ್ಳು ತುಂಬ ಜನ. ಇದು ಹೆಣ್ಣಿಗೆ ತರವಲ್ಲ ಅಂತ ನನ್ನ ಅನಿಸಿಕೆ. ಈ ಇತ್ತೀಚಿನ ಮಾಹಿತಿ ಪ್ರಕಾರ ಕೇವಲ ಆಸ್ತಿಗೋಸ್ಕರ ಈ ಥರ ಮಾಡಿದ್ರು ಅಂತ ಹೇಳಿ ಬರ್ತಾ ಇದೆ. ಸರ್ 10 ಎಕರೆ ಜಮೀನು ಇಟ್ಕೊಂಡಿದ್ರಂತೆ. ಅದರಲ್ಲಿ 5 ಎಕರೆ ಜಮೀನ ತಮ್ಮ ಮಗನ ಹೆಸರಿಗೆ ಬರೆದಿದ್ದಾರೆ. ಉಳಿದ 5 ಎಕರೆ ಜಮೀನನ್ನು ಅವರ ತಂಗಿ, ಒಬ್ಬರು ಟೀಚರ್, ಅವರು ಕ್ಯಾನ್ಸರ್ ಪೇಷಂಟ್ ಅಂತೆ. ತಂಗಿಯ ಮೇಲೆ ಕರುಣೆಗೋಸ್ಕರ, ಅಂದರೆ ಅವ್ರು ಕ್ಯಾನ್ಸರ್ ಪೇಷಂಟ್ ಆಗಿರೋದ್ರಿಂದ ಅವರಿಗೆ ತುಂಬಾ ಹಣದ ಅವಶ್ಯಕತೆ ಇರುತ್ತೆ ಟ್ರೀಟ್ಮೆಂಟಿಗೆ ಅಂತೇಳಿ ತಂಗಿ ಹೆಸರಿಗೆ ಬರೆದಿದ್ದಾರೆ. ಪವಿತ್ರ ಮೇಡಮ್ ಆ 5 ಎಕರೆನ ನನ್ನ ಮಗಳ ಹೆಸರಿಗೆ ಬರಿ ಅಂತ ಕೇಳ್ತಾ ಇದ್ರಂತೆ. ಆ ಒಂದು ಉದ್ದೇಶದಿಂದ ಈ ಕೊಲೆ ನಡೆದಿದೆ, ಈ ಕೊಲೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಜವಾದ ಕಾರಣ ಇದು ಏನು ಪ್ರೋಸೆಸ್ ನಡೆಯುತ್ತೆ, ಆ ನಂತರ ಅವ್ರು ಏನು ಬಾಯಿ ಬಿಡ್ತಾರೆ ಆಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಆದರೆ ನಾ ಹೇಳೋದು ಒಂದಿಷ್ಟೇ, ದಯವಿಟ್ಟು ಸ್ನೇಹಿತರೆ, ನಿಮಗೆ ಪತಿ ಪತ್ನಿಯಲ್ಲಿ ಮನಸ್ತಾಪ ಬಂದರೆ ಡಿವೋರ್ಸ್ ಕೊಡಿ, ಬೇರೆ ಬೇರೆ ಇರಿ. ನಿಮ್ಮ ಮಕ್ಕಳು ಕೈಗೆ ಬಂದಿರ್ತಾರೆ, ಅವ್ರ ಜೊತೆ ಸಹಕಾರ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗಿ. ಆದರೆ ಯಾವುದನ್ನು ಕೊಲೆನಲ್ಲಿ ಅಂತ್ಯ ಮಾಡಬೇಡಿ ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ. ಹೆಣ್ಣಿರ್ಬೋದು, ಗಂಡಿರ್ಬೋದು, ಗಂಡಸರು ಸಹ ಇತ್ತೀಚೆಗೆ ಹೆಣ್ಮಕ್ಳನ್ನ ಕೊಲ್ತಾ ಇದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಕಳನ್ನ ಕೊಲ್ತಾ ಇದ್ದಾರೆ. ಇದು ನಿಲ್ಲಿ, ಇದು ಇಲ್ಲಿಗೆ ಲಾಸ್ಟ್ ಆಗಲಿ ಅಂತ ಹೇಳಿ ನಾನು ಬೇಡ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಅಂತೇಳಿ ದಯವಿಟ್ಟು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.